ರೈಟ್ ಡಿಸಿಷನ್ ಇಲ್ಲ ರಾಂಗ್ ಡಿಸಿಷನ್? ತುಂಬ ಬೇಗ ಬುಕ್ ಮಾಡಿಬಿಟ್ನ ನಾನು. KTM ಪುಂಡ್ ಪೋಖ್ರಿಗಳ ಗಾಡಿ, ಚಪ್ರಿ ಗಾಡಿ. ಫಸ್ಟ್ ಲಾಟ್ ಯಾಕೆ ಬುಕ್ ಮಾಡಿದ್ರಿ, ಇಶ್ಯೂಸ್ ಬರುತ್ತೆ ಅದು ಬರುತ್ತೆ. ನಾನು ಅನ್ಕೊಂಡಿದ್ದೆ ಇದು ಆನ್ ರೋಡ್ 5+ ಹೋಗ್ಬಿಡುತ್ತೆ ಅಂತ. KTM ಅಡ್ವೆಂಚರ್ 390R ಅಂತ ಕೂಡ ಇದೆ, ಅದು ಇಂಡಿಯಾಗೆ ಬರುತ್ತಾ, ನೀವು ವೆಯ್ಟ್ ಮಾಡಬೇಕಾ? ನಿಂಗೆ ಹಿಮಾಲಯನ್ ಬೇಕಾ KTM ಬೇಕಾ? ಆರ್ಯ, ನಾವು ಯಾವ ಬೈಕ್ ತಗೊಳ್ಳೋಣ ಹೊಸದೀಗ? ಯಾವುದದು? ಇದು ಯಾವುದದು ಹೆಸರು ಹೇಳು. KTM. ನಿಂಗೆ ಹಿಮಾಲಯನ್ ಬೇಕಾ KTM ಬೇಕಾ? ಸ್ನೇಹಿತರೆ, ಇನ್ನೊಂದು ಥಿಂಗ್ ಏನು ಗೊತ್ತಾ, ಎಲ್ಲ ಥರ ಮೈಂಡ್ಸೆಟ್ ಜನ ಇರ್ತಾರೆ. ಇವಾಗ ನೀವು ರಾಯಲ್ ಎನ್ಫೀಲ್ಡ್ ತೊಗೊಂಡ್ರೆ ಅದು ವೈಬ್ರೇಷನ್ ಗಾಡಿ, ಅದು ಇದು ಹಿಮಾಲಯನ್ ಅಂತೇಳಿ ಕ್ರಿಟಿಸೈಸ್ ಮಾಡೋರು ಇರ್ತಾರೆ. KTM ತೊಗೊಂಡ್ರೆ KTM ಪುಂಡ್ ಪೋಖ್ರಿಗಳ ಗಾಡಿ, ಚಪ್ರಿ ಗಾಡಿ, ಅದು ಇದು ಅಂತ ಕ್ರಿಟಿಸೈಸ್ ಮಾಡೋರು ಇರ್ತಾರೆ. ಸೊ ವೆನ್ ಯು ವಾಂಟ್ ಟು ಬೈ ಸಮಥಿಂಗ್, ಡೋಂಟ್ ವರಿ ಅಬೌಟ್ ಅದರ್ ಪೀಪಲ್. ನಿಮಗೆ ಗಾಡಿ ಇಷ್ಟ ಆಯ್ತಾ, ನೀವು ತೊಗೊಬೇಕು. ಕ್ರಿಟಿಸೈಸ್ ಮಾಡೋರು ಯಾವಾಗೂ ಎಲ್ಲ ಕಡೆ ಇದ್ದೇ ಇರ್ತಾರೆ. ನೀವು ಬೇರೆಯವ್ರು ಕ್ರಿಟಿಸೈಸ್ ಮಾಡೋದನ್ನು ಯೋಚನೆ ಮಾಡ್ಕೊಂಡು ಗಾಡಿ ತೊಗೊಳ್ತೀರಾ ಅಂದರೆ ದಟ್ ಈಸ್ ನಾಟ್ ದ ರೈಟ್ ವೇ. ಗಾಡಿ ನಿಮಗೆ ಇಷ್ಟ ಆಯ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ತೊಗೊಬೇಕು. ದಟ್ ಈಸ್ ಅನದರ್ ಥಿಂಗ್ ವಿಚ್ ಈಸ್ ಇಂಪಾರ್ಟೆಂಟ್ ವೆನ್ ಯು ಮೇಕ್ ಎ ಡಿಸಿಷನ್. ಏನಂತ ಯಾರ್ಯಾ, ಹೌದೋ ಅಲ್ವಾ? KTM ಬೇಕಂತೆ. ಸ್ನೇಹಿತರೆ, ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದು, ಅದರಲ್ಲೂ ನನ್ನ ಬ್ರಾಡ್ಕಾಸ್ಟ್ ಚಾನಲ್ ಏನಾದ್ರು ಇದ್ದರೆ ನಿಮ್ಗೆ ಆಲ್ರೆಡಿ ನ್ಯೂಸ್ ಗೊತ್ತಾಗ್ಬಿಟ್ಟಿರುತ್ತೆ. ಐ ಹ್ಯಾವ್ ಬುಕ್ ದ 2025 KTM ಅಡ್ವೆಂಚರ್ 390. ಕರೆಕ್ಟಾಗಿ 10 ವರ್ಷ ಮುಂಚೆ 2015ರಲ್ಲಿ ನಾನು KTM RC 390ನ ಬುಕ್ ಮಾಡಿದೆ ಇದೇ ಥರ. ಮತ್ತು ಆಫ್ಟರ್ 10 years ಐ ಆಮ್ ಬ್ಯಾಕ್ ಟು KTM. ಬರ್ಬೋದೇನೋ ನೋಡೋಣ. ಐ ಹ್ಯಾವ್ ಬುಕ್ ಬಟ್ ಐ ಹ್ಯಾವ್ ನಾಟ್ ಯೆಟ್ ಡಿಸೈಡೆಡ್, ಸೊ ಐ ವಿಲ್ ಕಮ್ ಬ್ಯಾಕ್ ಟು ದಟ್ ಲೇಟರ್. ಸೊ ನಾನು ಈ ವಿಡಿಯೋದಲ್ಲಿ ಸುಮಾರು ಜನ ನನಗೆ ಬುಕ್ ಮಾಡಿದ್ದು ಬ್ರಾಡ್ಕಾಸ್ಟಲ್ಲಿ ನೋಡಿ DMs ಆಗ್ತಾಯಿದ್ರು, ಬ್ರೋ ನಮಗೆ ಇದು ಡೌಟ್ ಇದೆ, ಅದು ಡೌಟ್ ಇದೆ, ಹಾಗೆ ಹೀಗೆ ಅಂತ. ಸೊ ಐ ಥಾಟ್ ಲೆಟ್ಸ್ ಮೇಕ್ ಎ ವಿಡಿಯೋ ಆನ್ ದ ನ್ಯೂ ಅಡ್ವೆಂಚರ್ 390. ನೀವು ಬುಕ್ ಮಾಡಬೇಕಾ ಮಾಡಬಾರ್ದು, ಯಾವ ಮಾಡೆಲ್ಸ್ ಇದೆ, ವೆಯ್ಟ್ ಮಾಡಬೇಕಾ ಅಡ್ವೆಂಚರ್ 390Rಗೆ, ಇವೆಲ್ಲ ಡೀಟೇಲ್ಸ್ ಹೇಳೋಣ ಅಂತೇಳಿ ಅಂದ್ಕೊಂಡೆ. ಬಿಕಾಸ್ KTM ಅಡ್ವೆಂಚರ್ 390R ಅಂತ ಕೂಡ ಇದೆ, ಅದು ಇಂಡಿಯಾಗೆ ಬರುತ್ತಾ, ನೀವು ವೆಯ್ಟ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಎಲ್ಲ ಹೇಳ್ತೀನಿ. ಸೊ ನಿಮಗೆಲ್ಲ ಗೊತ್ತು, ಇವಾಗ ಜಸ್ಟು IBW ಅಲ್ಲಿ ಇದು KTM ಅಡ್ವೆಂಚರ್ 390 ಮತ್ತು ಎಂಡ್ಯೂರೋನ ಲಾಂಚ್ ಮಾಡಿದರು. ಸೊ ಅದಾದಮೇಲೆ ಇವಾಗ ಒಂದು 2-3 ಡೇಸ್ ಮುಂಚೆ ಫೆಬ್ 5ಗೆ ಯಾವಾಗ ಏನೋ ರಿವೀಲ್ ಆಯಿತು ಪ್ರೈಸು, Feb 5 ಅನಿಸುತ್ತೆ. ಸೊ ನಾನೇನು ಅಂದ್ಕೊಂಡೆ, ಸುಮ್ಮನೆ ಮನೇಲಿ ಹಿಂಗೆ ಕೂತಿದ್ದೆ, ಮಲಗಿರ್ಬೇಕಿದ್ರೆ ಹಂಗೆ ವೆಬ್ಸೈಟ್ ನೋಡ್ತಾ ಇದ್ದೆ. ಅಲ್ಲಿ 2000 ರೂಪೀಸ್ ಬುಕ್ಕಿಂಗ್ ಇತ್ತು ಅಮೌಂಟು. ನಾನು ಹೋಗಿ ಬುಕ್ ಮಾಡಿಬಿಟ್ಟೆ. ಬಟ್ ಅದರ ಹಿಂದೆ ಕಾರಣಗಳೇನಿದೆ ಅವೆಲ್ಲ ನಿಮಗೆ ಹೇಳ್ತೀನಿ. ಇದಕ್ಕೆ ಮುಂಚೆ ಫಸ್ಟ್ ಥಿಂಗ್ ವಾಟ್ ಐ ವಿಲ್ ಆನ್ಸರ್ ಅಂದರೆ, ಇದರಲ್ಲಿ 390 ಅಡ್ವೆಂಚರಲ್ಲಿ 3 ಮಾಡೆಲ್ ಬರುತ್ತೆ. ಅಡ್ವೆಂಚರ್ ಎಕ್ಸು ಬೇಸ್ ಮಾಡಲ್, ಅಡ್ವೆಂಚರ್ ಎಸ್ಸು, ಇವಾಗ ಯಾವುದು ಅಡ್ವೆಂಚರ್ ಅಂತ ಕರಿತಾ ಇದ್ದೀವಲ್ಲ ನಾವು, ಅದಕ್ಕೆ ಅಡ್ವೆಂಚರ್ ಎಸ್ ಅಂತಾರೆ ಬೇಸಿಕಲಿ. ಇನ್ನೊಂದು ಅಡ್ವೆಂಚರ್ 6, ಇದು ಇಂಟರ್ನ್ಯಾಷನಲಿ ಅವೈಲೇಬಲ್ ಇದೆ. ಎಟ್ ದ ಮೊಮೆಂಟು ಇಲ್ಲಿ ಇಂಡಿಯಾಗೆ ಬರೋದು ಇಲ್ಲ. ಬಿಕಾಸ್ ನೀವೇನಾರು ಅಡ್ವೆಂಚರ್ 6 ಬರುತ್ತೆ ಅಂತ ಏನಾರು ವೆಯ್ಟ್ ಮಾಡ್ತಾ ಇದ್ದರೆ, ನನಗೆ ಗೊತ್ತಿರೋ ಪ್ರಕಾರ KTM ಸೋರ್ಸಸ್ಸಿಂದ ಏನು ಇನ್ಫಾರ್ಮೇಷನ್ ಇದೆ ನನಗೆ ಅನ್ನೋದ್ರ ಪ್ರಕಾರ ನಿಮ್ಗೆ ಹೇಳ್ಬೇಕಂದ್ರೆ, ಯು ಶುಡ್ ನಾಟ್ ವೆಯ್ಟ್ ಫಾರ್ ದ ಅಡ್ವೆಂಚರ್ 6. ಇಂಡಿಯಾಗೆ ಇದು ಬರೋದು ಡೌಟು. ಏನಕ್ಕೆ ರೀಸನ್ಸು, ಬಿಕಾಸ್ ಈ ಅಡ್ವೆಂಚರ್ ಎಸ್ ಏನಿದೆ ಅಲ್ಲ, ಇದು ನಮ್ಮ ಇಂಡಿಯಾಗೆ ಅಂತ ಹೇಳಿ ಇವರು R&D ಮಾಡಿ ಇಲ್ಲಿ ಕಂಡೀಷನ್ಸಿಗೆ ಅಂತಲೇ ತುಂಬ ಟೈಮ್ ಕೊಟ್ಟು ಡೆವಲಪ್ ಮಾಡಿದ್ದಾರೆ. ಫಸ್ಟು ನಾನು ನಿಮಗೆ ಡಿಫ್ರೆನ್ಸಸ್ ಮೆನ್ಷನ್ ಮಾಡ್ತೀನಿ ಅಡ್ವೆಂಚರ್ 6ಗೆ ಮತ್ತು ಅಡ್ವೆಂಚರ್ ಎಸ್ಸಿಗೆ. ಎರಡರೂ ಫುಲ್ಲಿ ಲೋಡೆಡ್ ಎಲೆಕ್ಟ್ರಾನಿಕಲಿ, ಎರಡರಲ್ಲೂ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ, ಈ ಥರ ಎಲ್ಲ ನಿಮಗೆ ಸುಮಾರು ಬರುತ್ತೆ. ಬಟ್ ಬೇಸಿಕ್ ಡಿಫ್ರೆನ್ಸಸ್ ಏನು ಬರುತ್ತೆ ಅಂತಂದರೆ, ನಿಮಗೆ ಅಡ್ವೆಂಚರ್ 6ಅಲ್ಲಿ ಆ್ಯಕ್ಚುಲಿ ಸೀಟ್ ಹೈಟು ತುಂಬಾ ಜಾಸ್ತಿ. ಐ ಥಿಂಕ್ 885 mm ಸೀಟ್ ಹೈಟ್ ಬರುತ್ತೆ. ಇದು 830 ಅರೌಂಡ್ ಬರುತ್ತೆ ಅಡ್ವೆಂಚರ್ ಎಸ್ಸಲ್ಲಿ. ಸೊ ಅಡ್ವೆಂಚರ್ ಎಸ್ ಅಂತ ಹೇಳಿದ್ರೆ ನಾನು ಯಾವ್ದು ಬುಕ್ ಮಾಡಿದ್ದೀನಿ ಬೇಸಿಕಲಿ ಆ ವೇರಿಯಂಟ್ಗೆ ಅಡ್ವೆಂಚರ್ ಅಂತ ಹೇಳಿ ಕರಿಬೋದು, ಅಡ್ವೆಂಚರ್ ಎಸ್ಸಿಗೆ. ಸೊ ಈ ಸೀಟ್ ಹೈಟು ಒಂದು ಡಿಫ್ರೆನ್ಸು. ಇನ್ನೊಂದು ಡಿಫ್ರೆನ್ಸು ಗ್ರಾಫಿಕ್ಸು. ಅದರಲ್ಲಿ ಸ್ವಲ್ಪ ನಿಮಗೆ ಚಾಸಿಸ್ ಮೇಲೆ, ಆ ಫ್ರೇಮ್ ಮೇಲೆ ಆರೆಂಜ್ ಆಕ್ಸೆಂಟ್ ಬರುತ್ತೆ. ಫ್ರಂಟ್ ಮಡ್ಗಾರ್ಡಲ್ಲಿ ಆರೆಂಜ್ ಬರುತ್ತೆ ಅಡ್ವೆಂಚರ್ 6ಅಲ್ಲಿ. ಆಮೇಲೆ ಮುಂದೆ ನಿಮ್ಮದು ನಕಲ್ ಗಾರ್ಡ್ಸ್ ಎಲ್ಲ ಆರೆಂಜ್ ಕಲರ್ ಬರುತ್ತೆ. ಗ್ರಾಫಿಕ್ಸ್ ಸ್ವಲ್ಪ ಚೇಂಜ್ ಬರುತ್ತೆ. ಆ ಸಸ್ಪೆನ್ಷನ್ ಟ್ರಾವೆಲ್ ಡಿಫರೆನ್ಸ್ ಬರುತ್ತೆ. ಸೊ ಬೇಸಿಕಲಿ ಈ ಸೀಟ್ ಹೈಟನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ, ಇದು ನಾರ್ಮಲ್ ಡೇ ಟು ಡೇ ಯೂಸೇಜ್ ಮಾಡೋರಿಗೆಲ್ಲ ಅಲ್ಲ, ಒಳ್ಳೆ ಪ್ರೋ ರೈಡರ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಸೊ ಎಲ್ಲದಕ್ಕಿಂತ ಮೇಜರ್ ಡಿಫ್ರೆನ್ಸು 6ಗೆ ಮತ್ತು ಎಸ್ಸಿಗೆ ಏನಂತ ಹೇಳಿದ್ರೆ, 21/18 ಬರುತ್ತೆ 6ಅಲ್ಲಿ ವೀಲ್ಸು. ಇದರಲ್ಲಿ ಅಡ್ವೆಂಚರ್ ಎಸ್ಸಲ್ಲಿ 21 ಇಂಚಸ್ ಫ್ರಂಟ್ ಬರುತ್ತೆ, 17 ಇಂಚಸ್ ರೇರ್ ಬರುತ್ತೆ. ಸೇಮು ಹಿಮಾಲಯನಲ್ಲಿ ಏನು ಬರುತ್ತೆ, ಹಿಮಾಲಯನ್ 450ಅಲ್ಲಿ ಏನು ಬರುತ್ತೆ ಆ ಸ್ಪೆಕ್ದು ನಿಮಗೆ ರಿಮ್ಸ್ ಬರುತ್ತೆ. ಸೊ ಅಡ್ವೆಂಚರ್ಗೆ ನೀವು ವೆಯ್ಟ್ ಮಾಡಿದ್ರು ಇಂಡಿಯಾಗೆ ಬರೋದು ಡೌಟು. ಅಷ್ಟು ಹೈಟೆಲ್ಲ ಇರೋ ಗಾಡಿನ ನೀವು ಯೂಸ್ ಮಾಡೋದಕ್ಕೆ ಆಗೋದು ಡೌಟೇನೆ. ಇಫ್ ಯು ಆರ್ ಎ ನಾರ್ಮಲ್ ರೈಡರ್, ಪ್ರೋ ಇದ್ದರೆ ಆಫ್ಕೋರ್ಸ್ ದಟ್ ವಿಲ್ ಮೇಕ್ ಮೋರ್ ಸೆನ್ಸ್. ಬಟ್ ಇಂಡಿಯಾಗೆ ಬರೋದೇ ಡೌಟ್ ಅಂತ ಹೇಳಿದ್ಮೇಲೆ ನೀವು ವೆಯ್ಟ್ ಮಾಡೋ ಯೂಸ್ ಇಲ್ಲ. ನೆಕ್ಸ್ಟ್ ವೇರಿಯಂಟು ಬಂದು ಅಡ್ವೆಂಚರ್ ಎಸ್ಸು. ಅಡ್ವೆಂಚರ್ ಎಸ್ಸು
ನಾನು ಪ್ರೈಸಿಂಗ್ ಬಗ್ಗೆ ಹೇಳ್ತೀನಿ. ಫಸ್ಟು ಪ್ರೈಸಿಂಗು ನಿಮಗೆ ಅಡ್ವೆಂಚರ್ ಎಸ್ ಬಂದು 3,68,000 ಅಂತ ಅಂದ್ಕೊಳ್ಳಿ, ರೌಂಡ್ ಫಿಗರ್ ಇವಾಗ ಬಿಟ್ಟಿರೋದು ಎಕ್ಸ್ ಶೋರೂಮ್ ಪ್ರೈಸ್. ಇದು ನಿಮಗೆ ಆನ್ ರೋಡು ಬ್ಯಾಂಗ್ಳೂರಿಗೆ ಬರೋ ಅಷ್ಟೊತ್ತಿಗೆ ನಮ್ಮ ಕರ್ನಾಟಕದಲ್ಲಿ ರೋಡ್ ಟ್ಯಾಕ್ಸ್ ಮೊದಲೇ ಜಾಸ್ತಿ, ಆರಾಮಾಗಿ 4.60 4.70 ಹತ್ರ ಆಗುತ್ತೆ. ಆಲ್ಮೋಸ್ಟ್ ನೀವು 1 ಲ್ಯಾಕ್ ಜಾಸ್ತಿ ಆಗುತ್ತೆ ಅಂತೇಳಿ ಇಟ್ಕೊಂಬಿಡಿ. ಇದಲ್ಲದೆ ಇನ್ನೊಂದು ಮಾಡಲು KTM ಅಡ್ವೆಂಚರ್ 390 ಎಕ್ಸ್ಗೆ ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಚೀಪಾಗಿ ಸಿಗುತ್ತೆ. ಎಕ್ಸ್ ಶೋರೂಮ್ ಬಂದುಬಿಟ್ಟು 2,92,000 ಬರುತ್ತೆ ರೌಂಡ್ ಫಿಗರು. ಅದಕ್ಕೆ ನೀವು ಇನ್ನೊಂದು 70,000 ಆಚೆ ಈಚೆ ಏನಾರ ಇಟ್ಕೊಂಡ್ರು ಆರಾಮಾಗಿ ನಿಮಗೆ 3.70 ಲ್ಯಾಕ್ಸು 3.80 ಲ್ಯಾಕ್ಸು ಆ ಥರ ಲೆವೆಲಿಗೆ ಬರ್ಬೋದು. ಬೇಸಿಕಲಿ ಅದು ಹಿಮಾಲಯನ್ 450ಗೆ ಕಾಂಪಿಟೇಷನ್ ಟೆರಿಟರಿಗೆ ಬರುತ್ತೆ. ಅಡ್ವೆಂಚರ್ ಎಕ್ಸಿಗೆ ಮತ್ತು ಅಡ್ವೆಂಚರ್ ಎಸ್ಸಿಗೆ ಇಂಡಿಯಾದಲ್ಲಿರೋದ್ರಲ್ಲಿ ಯಾವುದು ತೊಗೋಬೇಕು, ಮೇನ್ ಡಿಫ್ರೆನ್ಸ್ ಏನು ಅಂತೇಳಿ ನಿಮಗೆ ಹೇಳ್ತೀನಿ. ಫಸ್ಟು ನಿಮಗೆ ವೀಲ್ಸು ಫ್ರಂಟು 19 ಬರುತ್ತೆ, ಹಾಗೆಯೇ ಹಿಂದೆದು 17 ಬರುತ್ತೆ. ಯಾವುದು ಅಡ್ವೆಂಚರ್ ಎಕ್ಸಲ್ಲಿ. ಅಡ್ವೆಂಚರ್ ಎಕ್ಸ್ಗೆ ಹೋಯ್ತು ಅಂದರೆ ಆಲ್ರೆಡಿ ಮೆನ್ಷನ್ ಮಾಡಿದಂಗೆ 21 ಮತ್ತು 17 ಬರುತ್ತೆ. ಇನ್ನೊಂದು ಅಡ್ವೆಂಚರ್ ಎಕ್ಸಲ್ಲಿ ನಿಮಗೆ ತುಂಬ ಎಲೆಕ್ಟ್ರಾನಿಕ್ಸ್ ಪ್ಯಾಕೇಜು ಕಡಿಮೆ ಇದೆ. ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲು ಬರೋ ಡೌಟ್ ಅನ್ಗುತ್ತೆ ನನಗೆ. ಕಾರ್ನರಿಂಗ್ ABS, ಕಾರ್ನರಿಂಗ್ ಟ್ರ್ಯಾಕ್ಷನ್ ಕಂಟ್ರೋಲ್ ಇವೆಲ್ಲ ಬರೋದಿಲ್ಲ. ಕ್ರೂಸ್ ಕಂಟ್ರೋಲ್ ಮಿಸ್ ಔಟ್ ಆಗುತ್ತೆ. ಈ ಥರ ಕೆಲವು, ಆಮೇಲೆ ರೈಡಿಂಗ್ ಮೋಡ್ಸ್ ಮಿಸ್ ಔಟ್ ಆಗುತ್ತೆ ನಿಮಗೆ. ನಾನು ಇವೆಲ್ಲ ಏನಂದರೆ ಸ್ಪೆಕ್ಶೀಟ್ ವೆಬ್ಸೈಟಲ್ಲಿ ನೋಡಿರೋದನ್ನು ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರೋದು. ಇವೆಲ್ಲ ಮಿಸ್ ಔಟ್ ಆಗುತ್ತೆ ಅಡ್ವೆಂಚರ್ ಎಕ್ಸಲ್ಲಿ. ಅಡ್ವೆಂಚರ್ ಎಸ್ಸಿಗೆ ಹೋಯ್ತು ಅಂತಂದರೆ ನಿಮಗೆ ಎಲ್ಲದೂ ಆ್ಯಡ್ ಆಗುತ್ತೆ. ಇನ್ನೊಂದು ಡಿಫ್ರೆನ್ಸು ಸೀಟ್ ಹೈಟು. ನೀವು ಅಡ್ವೆಂಚರ್ ಎಸ್ಸಿಗೆ ಹೋಯ್ತು ಅಂತಂದರೆ 830 mm ಸೀಟ್ ಹೈಟ್ ಬರುತ್ತೆ. ಅದೇ ಎಕ್ಸಿಗೆ ಹೋದರೆ 825 mm 5 mm ಡೌನ್ ಆಗುತ್ತೆ. ಆಮೇಲೆ ಮೇಯ್ನು ನಿಮಗೆ ಟ್ಯೂಬ್ಲೆಸ್ ಸ್ಪೋಕ್ಸ್ ವೀಲ್ಸ್ ಬರುತ್ತೆ ಅಡ್ವೆಂಚರ್ ಎಸ್ಸಲ್ಲಿ. ಎಕ್ಸಲ್ಲಿ ನಿಮಗೆ ನಾರ್ಮಲ್ಲು ಅಲಾಯ್ ವೀಲ್ಸ್ ಬರೋದು, ಆದರೆ ಟ್ಯೂಬ್ಲೆಸ್ ಇರುತ್ತೆ. ಬಟ್ ಅನ್ಲೆಸ್ ಯು ವಾಂಟ್ ಟು ಡೂ ಕಂಪ್ಲೀಟ್ ಆಫ್ ರೋಡ್, ನೀವು ಒಂದು ಒಳ್ಳೆ ಬಡ್ಜೆಟಲ್ಲಿ ಗಾಡಿ ನೋಡ್ತೀರ ಅಂತಂದರೆ ದಿಸ್ ಈಸ್ ವೆರಿ ಮಚ್ ವ್ಯಾಲ್ಯೂ ಫಾರ್ ಮನಿ. ಬಿಕಾಸ್ ನಿಮಗೆ TFT ಡ್ಯಾಶು, ಬ್ಲೂಟೂತ್ ಕನೆಕ್ಟಿವಿಟಿ, ಕ್ವಿಕ್ ಶಿಫ್ಟರ್ ಪ್ಲಸ್ಸು ಇವೆಲ್ಲದೂ ಕವರ್ಡು ಅಡ್ವೆಂಚರ್ ಎಕ್ಸಲ್ಲಿ. ಸೊ ಇಟ್ಸ್ ಎ ವೆರಿ ಗುಡ್ ಮೋಟರ್ಸೈಕಲ್ ಎಟ್ ಆನ್ ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಬಡ್ಜೆಟಲ್ಲಿ ನಿಮಗೆ ಪ್ಯಾಕ್ಡು ಪವರ್ ಫಿಗರ್ಸ್ ಇವೆಲ್ಲ ಏನೂ ಡಿಫ್ರೆನ್ಸ್ ಆಗಲ್ಲ, ಒಳ್ಳೆ ಪವರ್ ಕೂಡ ಸಿಗುತ್ತೆ ನಿಮಗೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ 390 ಅಡ್ವೆಂಚರ್ ಎಸ್ ಆ್ಯಂಡ್ ದ ಅಡ್ವೆಂಚರ್ ಎಕ್ಸ್. ಅದಲ್ಲದೇ ಇದೇ ಲೈನಪ್ಪಲ್ಲಿ ಅಡ್ವೆಂಚರ್ 250 ಅಂತ ಕೂಡ ಲಾಂಚ್ ಮಾಡಿದ್ದಾರೆ ಹೊಸದಾಗಿ. ಸೊ ಇದರಲ್ಲೂ ನಿಮಗೆ ಕ್ವಿಕ್ ಶಿಫ್ಟರ್ ಪ್ಲಸ್ ಬರುತ್ತೆ, TFT ಡ್ಯಾಶ್ ಬರುತ್ತೆ, ಹಾಗೆಯೇ ಮೇಯ್ನು ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇವೆಲ್ಲ ಬರುತ್ತೆ. ಈವನ್ ದಟ್ ಇಸ್ ಎ ಡೀಸೆಂಟ್ ಮೋಟರ್ ಸೈಕಲ್. ನಿಮಗೆ ಐ ಥಿಂಕ್ 2,60,000 ಏನೋ ಅದು ಎಕ್ಸ್ ಶೋರೂಮ್ ಬರೋದು. ಆನ್ ರೋಡ್ ಪ್ರೈಸು ನಿಮಗೆ 310 320 ಆಚೆ ಈಚೆ ತನಕ ಹೋಗ್ಬೋದು. ಒಂದು 30-40 ಸಾವಿರ ಡಿಫ್ರೆನ್ಸ್ ಬರುತ್ತೆ. 390ಗೆ ಹೋಗ್ಬೋದು. ಬಟ್ ಇಫ್ ಯು ವಾಂಟ್ ಎ ಫ್ರೆಂಡ್ಲಿ ಮೋಟರ್ ಸೈಕಲ್ ಮೋರ್ ಮೈಲೇಜ್ ದೆನ್ 250 ಅಡ್ವೆಂಚರ್ ಇಸ್ ಸ್ಟಿಲ್ ಮೇಕ್ ಸೆನ್ಸ್. ಸೊ ಅದು ಒಂದು ಆಪ್ಷನ್ ಬಿಟ್ಟಿದ್ದಾರೆ. ಇದು ಬಿಟ್ಟರೆ ನೆಕ್ಸ್ಟು ನಮಗೆ ಎಂಡ್ಯೂರೋ ಲೈನಪ್ ಕೂಡ ಇದೆ. ಆ್ಯಕ್ಚುಲಿ ದಟ್ ಈಸ್ ಆಲ್ಸೋ ವೆರಿ ಟೆಂಪ್ಟಿಂಗ್. 390 ಎಂಡ್ಯೂರೋ, ನಾನು ಆ್ಯಕ್ಚುಲಿ ಅದನ್ನು ಕೂಡ ತಲೆಯಲ್ಲಿ ಥಾಟ್ ಇಟ್ಕೊಂಡಿದ್ದೆ, ಶುಡ್ ಐ ಗೋ ಫಾರ್ ಎಂಡ್ಯೂರೋ ಆ್ಯಂಡ್ ಕೀಪ್ ದ ಹಿಮಾಲಯನ್ ಅಂತ. ಬಟ್ ಎಷ್ಟಂತ ಗಾಡಿ ಇಟ್ಕೊತೀರಾ ಮನೇಲಿ, ಎಷ್ಟಂತ ಇನ್ಶೂರೆನ್ಸ್ ಕಟ್ತೀರಾ, ಓವರ್ ಆಲ್ ಕಾಸ್ಟು ಮೇಂಟೆನೆನ್ಸು ತುಂಬ ಬರುತ್ತೆ. ಸೊ ಪ್ರಾಕ್ಟಿಕಲಿ ಅನ್ಲೆಸ್ ವಿ ಯೂಸ್ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ನಾನು ಇದರ್ ಅಡ್ವೆಂಚರ್ 390 ಸೆಲೆಕ್ಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಎಂಡ್ಯೂರೋ ಸೆಲೆಕ್ಟ್ ಮಾಡಬೇಕು, ಎರಡರಲ್ಲಿ ಒಂದು ಮಾಡಬೇಕಂತಿದೆ. ಬಟ್ ಅದು ಟೆಂಪ್ಟಿಂಗ್ ಇದೆ, ನೋಡೋಣ. ಅದು ಪ್ರೈಸ್ ರಿವೀಲ್ ಆಗಲಿ, ಗೊತ್ತಿಲ್ಲ ಏನಂತ. ಫಾರ್ ನೌ ಐ ಥಾಟ್ ಐ ವಿಲ್ ಬುಕ್ ದ ಅಡ್ವೆಂಚರ್ 390 ಎಸ್, ಅಂದರೆ ಟಾಪ್ ವೇರಿಯಂಟು ಇಂಡಿಯಾದಲ್ಲಿ ಅವೈಲೇಬಲ್ ಇರೋದು. ಸೊ ದಟ್ ಈಸ್ ದ ಡಿಸಿಷನ್ ಐ ಮೇಡ್. ಸೊ ಸುಮಾರು ಜನಕ್ಕೆ ಕ್ವಶನ್ ಇರುತ್ತೆ, ನೀವು ಇದನ್ನು ಬುಕ್ ಮಾಡಬೇಕಾ, ಬಿಕಾಸ್ ಇದು ಇನ್ನೂ ಎಲ್ಲೂ ರಿವ್ಯೂವ್ಸೇ ಅವೈಲೇಬಲ್ ಇಲ್ಲ. ಯಾಕೆ ಅಂತಂದರೆ ಇದು ಇನ್ನೂ ಮೀಡಿಯಾ ಡ್ರೈವ್ ಆಗಿಲ್ಲ. ಮೀಡಿಯಾ ಡ್ರೈವ್ ಈಸ್ ಯೆಟ್ ಟು ಕಮ್. ಬಟ್ ಸ್ಟಿಲ್ ನಾನು ಏನಕ್ಕೆ ಬುಕ್ ಮಾಡಿದೆ ಅಂತ ಹೇಳಿದ್ರೆ, ಆ ವೆಬ್ಸೈಟ್ ನೋಡಬೇಕಿದ್ರೆ 2,000 ರೂಪೀಸ್ ಬುಕಿಂಗ್ ಅಮೌಂಟ್ ಇತ್ತು. ಆಮೇಲೆ ಫುಲ್ಲಿ ರೀಫಂಡಬಲ್ ಇದೆ. ಇನ್ ಕೇಸ್ ನಮಗೆ ಗಾಡಿ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಆ್ಯಕ್ಚುಲಿ ಇದನ್ನು ಕ್ಯಾನ್ಸಲ್ ಮಾಡ್ಬೋದು ಬುಕ್ಕಿಂಗು. ಆವಾಗ ಅಂದರೆ ರೈಡ್ ಮಾಡಿದ್ಮೇಲೆ ಎಲ್ಲ ರಿವ್ಯೂ ನೋಡಿದ್ಮೇಲೆ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಬೋದು, ಆವಾಗ ರಿಫಂಡ್ ಬರುತ್ತೆ ಅದು ಅಮೌಂಟು ಅಂತೇಳಿ ಮೆನ್ಷನ್ ಆಗಿದೆ. ಸೊ ದಟ್ ಈಸ್ ವೈ ಐ ಥಾಟ್ ಐ ವಿಲ್ ಬುಕ್ ಇಟ್. ಸೊ ಇದು ನೀವು ಬುಕ್ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಪರ್ಸ್ನಲ್ ಡಿಸಿಷನು. ನೀವೇನಾದರೂ ಅಡ್ವೆಂಚರ್ 390 ನೋಡ್ತಾ ಇದ್ದೀರಾ ಸ್ವಲ್ಪ ಟೈಮಿಂದ, ನಾನು ಆ್ಯಕ್ಚುಲಿ ಸ್ವಲ್ಪ ಟೈಮಿಂದ ಥಾಟ್ಸ್ ಇಟ್ಕೊಂಡಿದ್ದೆ ಅಡ್ವೆಂಚರ್ 390 ಬಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾರೆ, ನೋಡೋಣ ಅಂತ. ಮೇನ್ ರೀಸನ್ ಬಿಟ್ವೀನ್ ದ ಹಿಮಾಲಯನ್ ಆ್ಯಂಡ್ ದ ಅಡ್ವೆಂಚರ್ 390 ನನಗೆ ಮೇನ್ ಇದ್ದಿದ್ದು, ನಾನು ಆಲ್ರೆಡಿ ಇದೊಂದು ಸ್ವಲ್ಪ ದಿನ ಹಿಂದೆ ಒಂದು ವೀಡಿಯೋ ಮಾಡಿ ಅದರಲ್ಲಿ ಹಿಮಾಲಯನ್ ರೈಡ್ ಮಾಡ್ತಾ ಮೆನ್ಷನ್ ಮಾಡಿದೆ. ಐ ಲೈಕ್ ದ ಹಿಮಾಲಯನ್ ಫಾರ್ ಇಟ್ಸ್ ಸಸ್ಪೆನ್ಷನ್ ಟ್ಯೂನಿಂಗ್ ಮೇನ್ಲಿ. ಯಾವ ರೋಡಿಂದ ನೀವು ಆಫ್ ರೋಡ್ಗೆ ಹೋದ್ರೂ ಕ್ಲೀನಾಗಿ ಹ್ಯಾಂಡಲ್ ಮಾಡುತ್ತೆ. ಹಾಗೆಯೇ ಏನಂತಂದರೆ ನಾನು KTM ಅಲ್ಲಿ ಇಷ್ಟಪಟ್ಟಿದ್ದೇನೆ ಅಂತಂದರೆ ಕ್ವಿಕ್ ಶಿಫ್ಟರ್ ಬರುತ್ತೆ, ಮೇಯ್ನು ಕ್ರೂಸ್ ಕಂಟ್ರೋಲ್ ಬರುತ್ತೆ. ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ದಟ್ ಐ ಲೈಕ್ ಇನ್ ದ KTM. ಬಿಕಾಸ್ ಹೈವೇ ಅಲ್ಲಿ ಎಷ್ಟಂತ ನೀವು ಥ್ರಾಟ್ಲ್ ಹಿಡ್ದಿರ್ತೀರಾ, ಮಧ್ಯೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕಂತಂದರೆ ದೀಸ್ ಎಲೆಕ್ಟ್ರಾನಿಕ್ಸ್ ವಿಲ್ ಹೆಲ್ಪ್ ಯು ಡೆಫಿನೆಟ್ಲಿ ಎಟ್ ಸಮ್ ಪಾಯಿಂಟ್. ಕ್ವಿಕ್ ಶಿಫ್ಟರು ಇವೆಲ್ಲ ಟೆಕ್ಕು ಎಲ್ಲ ಸ್ವಲ್ಪ ನೋಡೋದು. ಮತ್ತು ಇನ್ನೊಂದೇನಂದರೆ KTMದು ಅಗ್ರೆಸಿವ್ ಕ್ಯಾರೆಕ್ಟರ್ ಐ ರಿಯಲಿ ಲೈಕ್ ಇಟ್. ಹ್ಯಾವ್ ಬಿನ್ ಎ KTM ಗೈ ಅಲ್ಲ ಬಿಫೋರ್, ಸೊ ನಿಮಗೆ ಗೊತ್ತಿರುತ್ತೆ ಆ ಮೆಂಟಾಲಿಟಿ ಹೇಗಿರುತ್ತೆ ಅಂತ. ಸೊ 10 years ಆಫ್ಟರ್ ಐ ಥಾಟ್ ವೈ ನಾಟ್ ಟ್ರೈ ದಿಸ್ ಒನ್. ಪ್ರಾಬಬ್ಲಿ ಮೀಡಿಯಾ ಡ್ರೈವಲ್ಲಿ ಏನೇ ಬರ್ಬೋದು ರಿವ್ಯೂವ್ಸು, ಬಟ್ ದಟ್ ವಿಲ್ ಬಿ ಎ ಶಾರ್ಟ್ ರಿವ್ಯೂ. ನಮಗೆ ಸಿಕ್ಕೋ ಟೈಮಲ್ಲಿ ನನಗೆ ಕರೀತಾರ ಅಲ್ವ ಗೊತ್ತಿಲ್ಲ, ಕರೆದ್ರೆ ಡೆಫಿನೆಟ್ಲಿ ವಿಲ್ ಟ್ರೈ ಇಟ್ ಔಟ್, ಬಟ್ ದಟ್ ವಿಲ್ ಬಿ ಎ ಶಾರ್ಟ್ ರೈಡ್ ರಿವ್ಯೂ.
ಬಟ್ ನಾವು ಬೀಯಿಂಗ್ ಎ ಕ್ರಿಯೇಟರ್ ನಿಮಗೆ ಒಂದು ರಿವ್ಯೂ ಮಾಡಿ ಶಾರ್ಟ್ ವೀಡಿಯೋನ ತೋರ್ಸೋದಕ್ಕಿಂತ ಇಟ್ಕೊಂಡು ಯೂಸ್ ಮಾಡಿದ್ರೆ ಆ್ಯಕ್ಚುಲಿ ಲಾಂಗ್ ಟರ್ಮ್ ಯಾರು ತೊಗೊಂಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ಫಾರ್ ಮೀ ಗೋಯಿಂಗ್ ಆ್ಯಂಡ್ ಬೈಯಿಂಗ್ ಸ್ಟಿಲ್ ಮೇಕ್ ಸೆನ್ಸ್. ಆ ಒಂದು ಇದನ್ನ ಇಟ್ಕೊಂಡು ನಾನು ಬುಕ್ಕಿಂಗ್ ಮಾಡಿದ್ದೀನಿ. ನೋಡೋಣ, ನೀವು ಬುಕ್ ಮಾಡಬೇಕಂತೇಳಿದ್ರೆ ನೀವು KTM ಅಡ್ವೆಂಚರ್ 390 ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಿದ್ದೀರಾ, ನಿಮಗೆ ಫಸ್ಟ್ ಲಾಟ್ ಎಲ್ಲ ಓಕೆ ಅನ್ನೋ ಥರ ಏನಾರು ಇದ್ದರೆ ಯು ಕ್ಯಾನ್ ಗೋ ಆ್ಯಂಡ್ ಬುಕ್ ಇಟ್. ಬಿಕಾಸ್ ಸುಮಾರು ಜನ ಹೇಳ್ತಾರೆ ಫಸ್ಟ್ ಲಾಟ್ ಯಾಕೆ ಬುಕ್ ಮಾಡಿದ್ರಿ, ಇಶ್ಯೂಸ್ ಬರುತ್ತೆ ಅದು ಬರುತ್ತೆ ಅಂತ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಇಶ್ಯೂಸ್ ಬರುತ್ತೆ ಅದು ಬರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಗಾಡಿ ತೊಗೊಳೋರು ಯಾರು ಬೇಕಲ್ವಾ. ಸೊ ಇಟ್ಸ್ ಓಕೆ, ಇಫ್ ಐ ಫೇಸ್ ಸಮಥಿಂಗ್ ಐ ವಿಲ್ ಲೆಟ್ ಯು ನೋ ಗೈಸ್. ನಿಮಗೆ ಆವಾಗ ಡಿಸಿಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ನೋ ಪ್ರಾಬ್ಲಮ್. ಬಟ್ ಐ ಹೋಪ್ ಈ ಥರ ಏನೂ ಪ್ರಾಬ್ಲಮ್ಸ್ ಬರಬಾರ್ದು ಅಂತೇಳಿ ನಾನು ಅನ್ಕೊಂಡೆ. ಬಿಕಾಸ್ ದೇ ಟೋಲ್ಡ್ ಫ್ರಮ್ KTM ದಟ್ ದೇ ಹ್ಯಾವ್ ಬಿನ್ ಟೆಸ್ಟಿಂಗ್ ದಿಸ್ ಫಾರ್ ಅ ವೈಲ್. ಬಟ್ ಏನು ಅಂತೇಳಿ ನಾವು ರೈಡ್ ಮಾಡ್ತಾ ಯೂಸ್ ಮಾಡ್ತಾ ನೋಡೋಣ. ಒಂದು ಸಲ ಗಾಡಿ ಬಂದ ಮೇಲೆ ಡೆಲಿವರೀಸ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಪ್ರಾಬಬ್ಲಿ ಮಾರ್ಚಲ್ಲಿ ಮೀಡಿಯಾ ಡ್ರೈವ್ ಇರುತ್ತೆ. ಸೊ ಮಾರ್ಚ್ ಆದಮೇಲೆ ಏಪ್ರಿಲಲ್ಲಿ ಇದು ಡೆಲಿವರಿ ಸ್ಟಾರ್ಟ್ ಮಾಡ್ತಾರೆ ಏನೋ ನಾವು ನೋಡಬೇಕು, ನನಗೂ ಗೊತ್ತಿಲ್ಲ. ಸೊ ನೀವು ಬುಕ್ಕಿಂಗ್ ಮಾಡಿ ತುಂಬ ಟೈಮ್ ವೆಯ್ಟ್ ಮಾಡಬಾರ್ದು. ನಂಗೆ ಫಸ್ಟ್ ಲಾಟೇ ಓಕೆ, ತುಂಬ ಎಕ್ಸೈಟೆಡ್ ಇದ್ದೀನಿ ಅನ್ನೋ ಥರ ಏನಾರು ಇದ್ದರೆ ಹೋಗಿ ಬುಕ್ ಮಾಡಿ. ಬಿಕಾಸ್ ಇಟ್ಸ್ ರೀಫಂಡಬಲ್ ಅಂತ ವೆಬ್ಸೈಟಲ್ಲಿ ಮೆನ್ಷನ್ ಇದೆ. ಇಲ್ಲ ನಾನು ಎಲ್ಲ ನೋಡಿ ಆರಾಮಾಗಿ ತೊಗೊಳ್ತೀನಿ, ನಂಗೆ ಅರ್ಜೆಂಟ್ ಏನೂ ಇಲ್ಲ ಅನ್ನೋ ಥರ ಇದ್ದರೆ ನೀವು ಆರಾಮಾಗಿ ವೆಯ್ಟ್ ಮಾಡಿ, ತುಂಬ ಅರ್ಜೆಂಟ್ ಮಾಡ್ಕೊಂಬೇಡಿ. ಅನ್ಫಾರ್ಚುನೇಟ್ಲಿ ನಾನು ಹಿಮಾಲಯನನ್ನು ತೊಗೊಂಡು ತುಂಬ ಯೂಸೇಜ್ ಮಾಡಲಿಲ್ಲ. ಲೈಕ್ ಸ್ಟಾರ್ಟಿಂಗಲ್ಲಿ ಜೋಶಲ್ಲಿ ಸ್ಪಿಟಿ ಎಲ್ಲ ಹೋಗಿ ಬಂದುಬಿಟ್ಟೆ. ಬಟ್ ಆ್ಯಕ್ಚುಲಿ ಇವಾಗ ಒಂದು 4000 ಕಿಲೋಮೀಟರ್ ಓಡಿದೆ ಅಷ್ಟೇ, ತುಂಬ ಓಡಿಲ್ಲ. ಬಟ್ ಸ್ವಲ್ಪ ಇನ್ನೊಂಚೂರು ಕಿಲೋಮೀಟರ್ಸ್ ಎಲ್ಲ ಕ್ಲಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಕಮಿಂಗ್ ಡೇಸಲ್ಲಿ. ಇದಲ್ಲದೇ ಆ್ಯಕ್ಚುಲಿ KTM ಅವ್ರಿಗೆ ಇದು ಒನ್ ಆಫ್ ದ ಮೇಜರ್ ಬೈಕ್ಸ್ that will make a big difference because ಅವರು ಬ್ಯಾಂಕ್ರಪ್ಟ್ ಆಗಿದ್ದು ಇವೆಲ್ಲ ನಡೀತಾ ಇರೋದು ನಿಮಗೆ ಗೊತ್ತು. ಅವ್ರದ್ದು ಹೇಗೆ ನಡೀತಾ ಇದೆ, ಯಾವ ಪೊಸಿಷನಲ್ಲಿ ಇದ್ದಾರೆ ಫೈನಾನ್ಷಿಯಲಿ KTM ಅಂತೇಳಿ. ಸೊ ದಿಸ್ ಬೈಕ್ ಈಸ್ ಎವ್ರಿಥಿಂಗ್ ಫಾರ್ ದೆಮ್. ಅದಕ್ಕೆ ಅಗ್ರೆಸಿವ್ ಆಗಿ ಪ್ರೈಸಿಂಗ್ ಮಾಡಿದ್ದಾರೆ, ತುಂಬ ಕಾಸ್ಟ್ಲಿ ಮಾಡಿಲ್ಲ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಇದು ಆನ್ ರೋಡ್ 5+ ಹೋಗ್ಬಿಡುತ್ತೆ ಅಂತ. ನಿಮಗೇನಾದರೂ ಈ ಗಾಡಿ ನಾವು ಟೆಸ್ಟ್ ರೈಡ್ ಮಾಡಿದಾಗ ಇಲ್ಲ ಸಿಕ್ಕಿದಾಗ ನನ್ನ ಕೈಗೆ ಏನಾದರೂ ತಿಳ್ಕೊಳ್ಬೇಕು ಪರ್ಟಿಕ್ಯುಲರ್ ಆಗಿ ಅಂತ ಏನಾರು ಇದ್ದರೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ಕೀಪ್ ದಟ್ ಇನ್ ಮೈಂಡ್ ಆ್ಯಂಡ್ ಎಕ್ಸ್ಪ್ಲೋರ್ ದಟ್ ಪಾರ್ಟ್. ನಿಮಗೆ ಅದ್ರ ಬಗ್ಗೆ ನಾನು ಇನ್ಸೈಟ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು KTM ಅಡ್ವೆಂಚರ್ 390ಗೆ ಹೋಗಿದ್ದು ನಿಮಗೆ ಏನು ಅನ್ನಿಸ್ತು ಅಂತೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ರೈಟ್ ಡಿಸಿಷನೋ ಇಲ್ಲ ರಾಂಗ್ ಡಿಸಿಷನೋ, ತುಂಬ ಬೇಗ ಬುಕ್ ಮಾಡಿಬಿಟ್ನ ನಾನು. ನೀವು ತೊಗೊಳ್ತೀರಾ ಇಲ್ಲ ನಿಮಗೆ ಇಲ್ಲ ಹಿಮಾಲಯನೇ ಚೆನ್ನಾಗಿ ಅನ್ನಿಸ್ತಿತ್ತಾ ಏನು ಅಂತೇಳಿ ನಿಮ್ಮ ಒಂದು ಥಾಟ್ಸ್ನ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಏನಾದ್ರು ಕ್ವಶನ್ಸ್ ಇದ್ದರೆ ಕೂಡ ಅದನ್ನು ಹಾಕಿ ಕೆಳಗಡೆ. ಸೊ ಸರಿ ಸ್ನೇಹಿತರೆ, ಲೆಟ್ಸ್ ವೆಯ್ಟ್ ಫಾರ್ ದ ಬೈಕ್. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು, ಬಾಯ್.